ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್. ಈ ಸಂಚಿಕೆಯಲ್ಲಿ ಸಂಭಾಜಿ ಮಹಾರಾಜರು ನಿಧನರಾದ ಮೇಲೆ ಏನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ಮೊಘಲ್ ಸಾಮ್ರಾಟ ಔರಂಗಜೇಬ್ನಿಗೆ ಅಂತ್ಯದ ಕಾಲದಲ್ಲಿ ಅವನ ಮೇಲೆ ಅವನಿಗೆ ಯಾವ ಗೌರವನೂ ಉಳಿದಿರಲಿಲ್ಲ. ನಾನು ಮಹಾಪಾಪಿ ಅಂತ ಔರಂಗಜೇಬ್ ತನ್ನ ಮಗನಿಗೆ ಬರೆದ ಪತ್ರದಲ್ಲಿ ಬರ್ಕೊಂಡಿದ್ದ. ಅವನ ಅಂತಿಮ ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ನೋಡುವ ಮೊದಲು ಸಂಭಾಜಿಯ ನಂತರ ಔರಂಗಜೇಬ್ನ ವಿಷಯದಲ್ಲಿ ಮರಾಠರ ಪ್ರತೀಕಾರ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. अपनी रक्षा के बारे में कब से सोचने लगे? मराठों ने जब भी अपनी जान दी है स्वराज की रक्षा करने के लिए दी है. छत्रपति शिवाजी महाराज के लिए दी है. ಛತ್ರಪತಿ ಶಿವಾಜಿ ಅನ್ನೋ ಹೆಸರು ದಖನ್ನಲ್ಲಿ ಮೊಘಲರ ನಿದ್ದೆಗೆಡಿಸಿತ್ತು. ಉತ್ತರ ಭಾರತದಲ್ಲಿ ಒಂದರ ಹಿಂದೊಂದರಂತೆ ಯುದ್ಧಗಳಲ್ಲಿ ನಿರತನಾಗಿದ್ದ ಔರಂಗಜೇಬ್ ಸಾಲು ಸಾಲು ಸೋಲುಗಳನ್ನು ಕಾಣ್ತಾ ಇದ್ದ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಆರ್ಭಟದ ಮುಂದೆ ಮೊಘಲರು ಹೈರಾಣಾಗಿ ಹೋಗಿದ್ರು. ಹೀಗೆ ಸಾಲು ಸಾಲು ಸೋಲು ನಿರಾಸೆಗಳ ನಡುವೆನೇ ಔರಂಗಜೇಬ್ನಿಗೊಂದು ಸಂತಸದ ಸುದ್ದಿ ಸಿಕ್ತು. ಹೈಂದವಿ ಸಾಮ್ರಾಜ್ಯದ ಉದಯ ರವಿಯಂತೆ ಕಂಗೊಳಿಸುತ್ತಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಅಂತ್ಯದ ಸುದ್ದಿಯದು. ಮೊಘಲ್ ದೊರೆ ಔರಂಗಜೇಬ್ನ ಮುಖದಲ್ಲಿ ಸಂತಸದ ಸಿಂಚನ. ಮಾಷಾ ಅಲ್ಲಾ, ಇನ್ನೂ ದಖನ್ ನಮ್ಮ ಕೈಗೆ ಸಿಕ್ತು ಅಂತ ಉದ್ಗರಿಸಿದ್ದ. ಆದರೆ ಅವನ ಆ ಸಂತೋಷ ಹೆಚ್ಚು ಸಮಯ ಇರಲಿಲ್ಲ. ನೂತನ ಛತ್ರಪತಿಯಾಗಿ ಶಿವಾಜಿಯ ಪುತ್ರ ಸಂಭಾಜಿಗೆ ಪಟ್ಟಕಟ್ಟಲಾಯಿತು. ಮತ್ತು ಕೆಲವೇ ದಿನಗಳಲ್ಲಿ ಛತ್ರಪತಿ ಸಂಭಾಜಿ ಮೊಘಲರ ಕೋಟೆಗಳ ಮೇಲೆ ದಂಡೆತ್ತಿ ಬಂದು ಗೆದ್ದ ಸುದ್ದಿ ಔರಂಗಜೇಬ್ನ ಕಿವಿಗಳಿಗೆ ಕಾದ ಸೀಸ ಸುರಿದ ಅನುಭವ ಕೊಟ್ಟು. ಆಗ ಔರಂಗಜೇಬ ಕೆರಳಿ ನಿಂತು ಬಿಟ್ಟ. ಅವನಿಗೆ ಉತ್ತರದ ನಿರಂತರ ಸೋಲುಗಳಿಂದ ಹೊರಬರುವುದಕ್ಕೆ ಒಂದಾದರೂ ದೊಡ್ಡ ಗೆಲುವು ಬೇಕು. ಔರಂಗಜೇಬ್ ತಾನೇ ಸೈನ್ಯ ಸಮೇತನಾಗಿ ದಕ್ಕನ್ ಕಡೆಗೆ ಸವಾರಿ ಹೊರಟ ಹಾಗೆ ಬಂದವನು. ಸತತವಾಗಿ 7 ವರ್ಷಗಳ ಕಾಲ ಯುದ್ಧದಲ್ಲಿ ತೊಡಗಿಸಿಕೊಂಡ. ಕಡೆಗೂ ಅವನ ಪ್ರಯತ್ನಕ್ಕೆ ಫಲ ಸಿಕ್ತು. ಮೊಘಲರು ಸಂಭಾಜಿಯನ್ನು ಬಂಧಿಸುವುದರಲ್ಲಿ ಯಶಸ್ಸನ್ನು ಪಡೆದುಕೊಂಡರು. ಚಿತ್ರಹಿಂಸೆ ಕೊಟ್ಟು ಸಂಭಾಜಿ ಅನ್ನೋ ಸಿಂಹವನ್ನು ಕೊಂದು ಹಾಕಿದರು. ಹೀಗೆ ಬಲಿದಾನ ಮಾಡಿದಾಗ ಆ ಧರ್ಮವೀರನ ವಯಸ್ಸು ಬರೀ 31 ವರ್ಷ. ಹೀಗೆ ಸಂಭಾಜಿಯ ಅಂತ್ಯದ ನಂತರ ಮರಾಠರ ಹೋರಾಟ ಮುಗಿದು ಹೋಗುತ್ತೆ ಅಂತ ಔರಂಗಜೇಬ್ ಭಾವಿಸಿದ್ದ. ಆದರೆ ಅವನು ಭಯಾನಕವಾಗಿ ಕೊಲ್ಲುವ ಮೂಲಕ ಎಂಥ ದೊಡ್ಡ ತಪ್ಪು ಮಾಡಿದ್ದ ಅನ್ನೋದು ಗೊತ್ತಾಗುವುದಕ್ಕೆ ಹೆಚ್ಚು ದಿನಗಳೇನು. ಸಂಭಾಜಿಯ ಸಾವಿನ ಮರುದಿನವೇ ಶಿವಾಜಿ ಮಹಾರಾಜರ ಕಿರಿಯ ಪತ್ನಿಯ ಮಗ ರಾಜಾರಾಮ 3ನೇ ಛತ್ರಪತಿಯಾಗ್ತಾರೆ. ಸಂಭಾಜಿಯ ಪತ್ನಿ ಯೇಸುಬಾಯಿ ತಾನೇ ನಿಂತು ಪಟ್ಟಾಭಿಷೇಕ ಮಾಡಿಸ್ತಾಳೆ. ಈ ವಿಷಯ ಗೊತ್ತಾದ ಕೂಡಲೇ ಮೊಘಲ್ ಸೇನಾಪತಿ ಜುಲ್ಫಿಕರ್ ಖಾನ್ ನೇತೃತ್ವದಲ್ಲಿ ದೊಡ್ಡದೊಂದು ಸೇನೆ ರಾಯಗಢದ ಕೋಟೆಯ ಮೇಲೆ ದಾಳಿ ಮಾಡುತ್ತೆ. ಈ ವಿಷಯ ಗೊತ್ತಾಗಿ ಯೇಸುಬಾಯಿ ರಾಜಾರಾಮನಿಗೆ ಅಲ್ಲಿಂದ ಹೊರಟು ಹೋಗುವುದಕ್ಕೆ ಆದೇಶವನ್ನು ಕೊಡ್ತಾಳೆ ಮತ್ತು ಆ ಕೋಟೆಯಲ್ಲಿ ತಾನೇ ನಿಂತು ಮೊಘಲರ ವಿರುದ್ಧ ಹೋರಾಟ ಮಾಡುವ ನಿರ್ಧಾರಕ್ಕೆ ಬರ್ತಾಳೆ. ಆಕೆ 8 ತಿಂಗಳ ಕಾಲ ಆ ಕೋಟೆಯನ್ನ ಉಳಿಸಿಕೊಳ್ಳುತ್ತಾಳೆ. ಕಡೆಗೆ ಸೂರ್ಯಾಜಿ ಪಿಸಾಲ್ ಅನ್ನೋ ಕೋಟೆಯ ಉಸ್ತುವಾರಿ ಅಧಿಕಾರಿ ಮಾಡಿದ ದ್ರೋಹದಿಂದಾಗಿ ಯೇಸುಬಾಯಿ ಮೊಘಲರ ಬಂದಿಯಾಗಬೇಕಾಗುತ್ತೆ. ಆಕೆಯನ್ನು ಹಾಗೂ ಆಕೆಯ ಮಗನನ್ನ ಬಂಧಿಸಿ ಔರಂಗಜೇಬ್ ಜೈಲಿಗೆ ತಳ್ತಾನೆ. ಮತ್ತೊಂದು ಕಡೆ ಸಂಭಾಜಿ ಮಹಾರಾಜರ ಸಂಗಮೇಶ್ವರದ ಅಂತಿಮ ಯುದ್ಧದಲ್ಲಿ ಛತ್ರಪತಿಯ ಜೊತೆ ನಿಂತು ಮುಕರಂಖಾನನ ಬೃಹತ್ಸೇನೆಯ ಜೊತೆ ಕಾದಾಡಿ ವೀರಮರಣವನ್ನಪ್ಪಿದ್ದ ಮಹಾವೀರ ಮಲ್ಹೋಜಿ ಗೋರ್ಪಡೆಯ ಮಗ ಸಂತಾಜಿ ಈಗ ರಾಜಾರಾಮನ ಸೇನಾಪತಿಯಾಗಿರುತ್ತಾನೆ. ಸಂತಾಜಿಯೊಂದಿಗೆ ಮತ್ತೊಬ್ಬ ಮರಾಠ ಯೋಧ ಧನಾಜಿ ಜಾಧವ್ ಕೂಡ ಸೇರ್ಕೋತಾನೆ. ಆನಂತರ ಶುರುವಾಗಿದ್ದು ಮರಾಠರ ಮಹಾಪ್ರತೀಕಾರದ ಯುದ್ಧ. ಔರಂಗಜೇಬ್ ಸಂಭಾಜಿಯ ಸಾವಿನ ನಂತರ ಮರಾಠರ ಆತ್ಮವಿಶ್ವಾಸವೇ ಕುಸಿದು ಹೋಗುತ್ತೆ ಅಂತ ಭಾವಿಸಿದ್ದ. ಸಂಭಾಜಿ ಬದುಕಿದ್ದ ದಿನಗಳಲ್ಲಿ ಶಿವಾಜಿಯ ಕಿರಿಯ ಪತ್ನಿ ಸೋರಾಬಾಯಿ ತನ್ನ ಮಗ ರಾಜಾರಾಮನಿಗೆ ಸಿಂಹಾಸನ ಬೇಕು ಅಂತ ಬಯಸ್ತಾ ಇದ್ದಳು. ಹೀಗಾಗಿ ಮರಾಠರಲ್ಲಿ ಒಂದು ಸಣ್ಣ ಒಡಕಿತ್ತು. ಆದರೆ ಸಂಭಾಜಿ ಸಾವಿಗೀಡಾದ ನಂತರ ರಾಜಾರಾಮನಿಗೆ ಸಂಭಾಜಿಯ ಪತ್ನಿ ಯೇಸುಬಾಯಿ ತಾನೇ ನಿಂತು ಪಟ್ಟಕಟ್ಟಿದ ಬಳಿಕ ಅಲ್ಲಿ ಆ ಒಡಕು ಕೂಡ ಮಾಯ ಆಯಿತು. ಜೊತೆಗೆ ಸಂಭಾಜಿಯ ಸಾವಿಗೆ ಪ್ರತೀಕಾರ ಹೇಳುವುದಕ್ಕೆ ಸಮಸ್ತ ಮರಾಠ ಯೋಧರು ಒಂದಾಗಿ ನಿಂತರು. ಅವರ ನೇತೃತ್ವವನ್ನ ಸಂತಾಜಿ ಮತ್ತು ಧನಾಜಿ ಅನ್ನೂ 2 ಸಿಂಹಗಳು ವಹಿಸಿಕೊಂಡವು. ಪ್ರತೀಕಾರ ಅಷ್ಟು ಬಿಟ್ಟು ಮರಾಠರ ಮನಸ್ಸಲ್ಲಿ ಮತ್ತೇನೂ ಇರಲಿಲ್ಲ. ಔರಂಗಜೇಬ್ನ ಅಂತ್ಯಕ್ಕಾಗಿ ಅವರು ತಪ್ಪಿಸತೊಡಗಿದ್ರು. ದಖನ್ನೆಲ್ಲ ಮೊಘಲರ ರಕ್ತಕ್ಕಾಗಿ ಬಾಯಿ ತೆರೆದು ಕೂತಿತ್ತು. ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೂವಿ ಸ್ವರಾಜ್ಯದ ಕನಸು ಅಲ್ಲಿ ಮತ್ತೆ ರೆಕ್ಕೆ ಬಿಚ್ಚುವುದಕ್ಕೆ ಶುರು ಮಾಡ್ತು. ಅಷ್ಟು ವರ್ಷ ದಖನ್ನಲ್ಲಿ ನಡೆದದ್ದು ಒಂದು ತೂಕ, ಆದರೆ ಆನಂತರದ್ದು ಮತ್ತೊಂದು ತೂಕ.
ರಾಜಾರಾಮನ ಬಳಿ ದೊಡ್ಡ ಸೇನೆ ಇರಲಿಲ್ಲ, ಆದರೆ ಕೆಚ್ಚದೆಯ ಯೋಧರ ಪಡೆ ಇತ್ತು. ಪ್ರತೀಕಾರದ ಕಿಚ್ಚು ಎದೆಯಲ್ಲಿ ದಗದಗಿಸ್ತಾ ಇತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮರಾಠರ ತುಕಡಿಯೊಂದು ನೇರವಾಗಿ ಔರಂಗಜೇಬ್ನ ಶಿಬಿರದ ಮೇಲೆ ಬಿರುಗಾಳಿಯ ಹಾಗೆ ದಾಳಿ ಮೊಘಲ್ ಇತಿಹಾಸಕಾರ ಮೊಹಮ್ಮದ್ ಹಾಶಿಂ ತುಳಾಪುರ ಯುದ್ಧದ ಬಗ್ಗೆ ಬರೀತಾ ಸಂತಾಜಿ ಅನ್ನೋ ಹೆಸರು ಮೊಘಲರಲ್ಲಿ ಒಂದು ಭಯ ಆತಂಕವನ್ನು ಉಂಟುಮಾಡಿತ್ತು ಅಂತ ಬರೀತಾನೆ. ತುಳಾಪುರದಲ್ಲಿ ಮರಾಠರು ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಂಡು ಕೂಡಲೇ ಭಯಭೀತರಾದ ಮೊಘಲ್ ಸೈನಿಕರು ಹುಜೂರ್ ಮರಾಠರು ಬರ್ತಾ ಇದ್ದಾರೆ ಅಂತ ಕೂಗೋದು ಪ್ರಾರಂಭ ಮಾಡಿದರಂತೆ. ಸಂತಾಜಿ ಒಂದು ಕಡೆ ಮೊಘಲ್ ಸೇನೆಯನ್ನ ಚೆಂಡಾಡುತ್ತಿದ್ದರೆ, ಅವರ ಬಹುದೊಡ್ಡ ಸೇನೆ ಔರಂಗಜೇಬನನ್ನ ಕಾಪಾಡಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯೋದಕ್ಕೆ ಹರಸಾಹಸಪಡ್ತಾಯಿತು. ಅಂತ ಮೊಹಮ್ಮದ್ ಹಾಶಿಂ ಬರಿ ತಾನೇ ಮರಾಠರ ದಾಳಿ ನಡೆದಾಗ ಔರಂಗಜೇಬ ದರಬಡಿಸಿ ಎದ್ದು ತನ್ನ ಶಿಬಿರದಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆ ಕತ್ತಲಲ್ಲಿ ಅವನು ಅದು ಏನು ಎಡವಿದ್ನೋ ಅದೆಲ್ಲಿ ಜಾರಿದ್ನೋ ಅವನ ಬಲಗಾಲಿಗೆ ಪೆಟ್ಟು ಬಿತ್ತು. ಅವತ್ತು ತನ್ನ ಮಗಳ ಬಿಡಾರ ಹಕ್ಕು ಆಲಂಗೀರ್ ಔರಂಗಜೇಬ್ ಬದುಕಿ ಉಳಿದುಕೊಂಡು ಬಿಟ್ಟ. ಆದರೆ ಅವನ ಬಲಗಾಲು ಶಾಶ್ವತವಾಗಿ ಊನವಾಗಿ ಹೋಯಿತು. ಅಷ್ಟಾದ ಮೇಲೆ ಔರಂಗಜೇಬ್ನ ಬಿಡಾರಕ್ಕೆ ಸಂತಾಜಿ ಹಾಗೂ ಅವನ ಪಡೆ ಬರುತ್ತೆ. ಅಲ್ಲಿ ಮುಘಲ್ ಸೈನಿಕರ ಹೆಣಗಳು ಬಿದ್ದಿದ್ದು ಔರಂಗಜೇಬ್ ಈ ಯೋಧರ ಕಣ್ಣಿಗೆ ಕಾಣಲಿಲ್ಲ. ಹೀಗಾಗಿ ಆ ಬೃಹತ್ ಬಿಡಾರದ ಮೇಲಿದ್ದ 2 ಚಿನ್ನದ ಕಲಶಗಳನ್ನು ಕತ್ತರಿಸಿ ಕೆಡವಿ ಮರಾಠರು ಅಲ್ಲಿಂದ ಸೀದಾ ಸಿಂಹಗಡಕ್ಕೆ ಹೋದರು. ತುಳಾಪುರದ ಈ ದಾಳಿ ಮರಾಠರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಮೊಘಲರ ಸೇನೆಯಲ್ಲಿ ಭಯ ಹುಟ್ಟೋದಕ್ಕೆ ಇದು ಕಾರಣ ಆಗಿತ್ತು. ಈ ದಾಳಿಯ ನಂತರ ಘೋರ್ಪಡೆಯ ನೇತೃತ್ವದ ಮರಾಠಾ ಸೇನೆ ರಾಯಗಢದ ಮೇಲೆ ದಾಳಿ ಮಾಡುತ್ತೆ. ಸರ್ವ ಸೇನಾಪತಿ ಜುಲ್ಫಿಕರ್ ಖಾನ್ ಇದ್ದಾನೆ ಅನ್ನೋ ಮಾಹಿತಿ ಅವತ್ತು ಮರಾಠರಿಗೆ ಇತ್ತು. ಆದರೆ ಅವರಿಗೆ ಸಿಕ್ಕಿದ್ದು ಇತ್ತಿಹಾದ್ ಖಾನ್ ಅನ್ನೋ ಮೊಘಲ್ ಸುಬೇದಾರ. ಅವನನ್ನು ಕೊಂದು ಸಂಪತ್ತು ಹಾಗೂ ಆನೆಗಳನ್ನು ತಗೊಂಡು ಮರಾಠರ ಪಡೆ ಪನ್ನಾಳ ಕೋಟೆಗೆ ಬಂತು. ಹೀಗೆ ರಾಯಗಢದ ಮೇಲೆ ದಾಳಿ ಮಾಡಿದ ನಂತರ ಅವರ ಮುಂದಿನ ಗುರಿಯಾಗಿದ್ದು ಮುಖರಂಗ್ ಖಾನ್. ಅವನು ಸಂಗಮೇಶ್ವರದ ಯುದ್ಧದಲ್ಲಿ ಸಂಭಾಜಿ ಮಹಾರಾಜರನ್ನ ಬಂಧಿಸಿದ್ದವನು. ಈ ಮುಖರಂಗ್ ಖಾನನನ್ನು ಔರಂಗಜೇಬ್ ಕೊಲ್ಲಾಪುರ ಹಾಗೂ ಕೊಂಕಣ ಭಾಗದ ಸುಬೇದಾರನನ್ನಾಗಿ ನೇಮಕ ಮಾಡಿದ್ದ. ಆ ಭಯಂಕರ ಯುದ್ಧದಲ್ಲಿ ಸಂತಾಜಿ ಮುಖರಂಗ್ ಖಾನ್ನ ಬೆನ್ನಟ್ಟಿ ಕೊಂದು ಹಾಕ್ತಾನೆ. ಅಲ್ಲಿಗೆ ಛತ್ರಪತಿ ಸಂಭಾಜಿ ಮಹಾರಾಜರ ಹತ್ಯೆಗೆ ಮೊದಲ ಪ್ರತೀಕಾರ ತೀರಿಸಿದಂತೆ ಆಯ್ತು. ಅಲ್ಲಿಗೆ ಮರಾಠರ ಸಿಟ್ಟು ತಣಿದಿರಲಿಲ್ಲ. ಅವರ ಗುರಿಯಾಗಿದ್ದದ್ದು ಔರಂಗಜೇಬ್. ಮರಾಠರು ಔರಂಗಜೇಬನ ಸೇನೆಯನ್ನು ಸೋಲಿಸ್ತಾ ಇದ್ದರೆ, ಮತ್ತೊಂದು ಕಡೆ ಮೊಘಲರು ಸುಮ್ಮನೆ ಏನೂ ಕೂತಿರಲಿಲ್ಲ. ನಿರಂತರ ಸೋಲಿನ ಸುದ್ದಿಗಳಿಂದ ಔರಂಗಜೇಬ್ ಕೆಂಡ ಕಾರ್ತಾ ಇದ್ದ. ಇನ್ನು ಮೊಘಲರ ಸೇನೆ ರಾಜಾರಾಮನ ಬೇಟೆಗೆ ಬಲೆ ಬೀಸಿತು. ಮೊದಲಿಗೆ ರಾಯಗಢದಿಂದ ಹೊರಟ ರಾಜಾರಾಮ ಪ್ರತಾಪಗಢಕ್ಕೆ ಬಂದ. ಅಲ್ಲಿಗೂ ಮೊಘಲರು ದಾಳಿ ಮಾಡಿದರು. ಅಲ್ಲಿಂದ ವಿಶಾಲಗಢಕ್ಕೆ ಬಂದರೆ ಆ ಕೋಟೆಯ ಮೇಲೆ ಕೂಡ ದಾಳಿ ನಡೆಯಿತು. ರಾಜಾರಾಮನನ್ನ ಕಳೆದುಕೊಂಡರೆ ಛತ್ರಪತಿ ಇಲ್ಲದಂತೆ ಆಗುತ್ತೆ. ಮರಾಠರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವನನ್ನ ಮಹಾರಾಷ್ಟ್ರದಿಂದ ಕರ್ನಾಟಕದ ಕಡೆಗೆ ಕಳುಹಿಸಿಕೊಡಲಾಯಿತು. ಆಗ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದು ನಮ್ಮ ಕಾವಲುದುರ್ಗದ ರಾಣಿ ಚೆನ್ನಮ್ಮ. ಮೊಘಲರ ಸೇನೆಯ ಕಣ್ಣು ತಪ್ಪಿಸಿ ರಾಜಾರಾಮ ಕರ್ನಾಟಕವನ್ನು ಪ್ರವೇಶ ಮಾಡಿದ. ತುಂಗಭದ್ರಾ ನದಿಯ ದಡದಲ್ಲಿ ಕೂಡ ಅವನ ಮೇಲೆ ಒಂದು ದಾಳಿ ನಡೆಯಿತು. ಅದರಿಂದ ತಪ್ಪಿಸಿಕೊಂಡು ಸೀದಾ ಇವತ್ತಿನ ಹೊನ್ನಾಳಿಗೆ ಬರ್ತಾನೆ. ಅಲ್ಲಿಂದ ತನ್ನ ಅನುಚರರ ಮೂಲಕ ರಾಣಿ ಚೆನ್ನಮ್ಮನ ಸಹಾಯವನ್ನು ಕೇಳಿ ಪತ್ರವನ್ನು ಕಳುಹಿಸಿಕೊಡುತ್ತಾನೆ. ರಾಜಾರಾಮ ಅಲ್ಲಿ ಆಶ್ರಯವನ್ನು ಕೇಳ್ತಾ ಇರಲಿಲ್ಲ. ಬದಲಿಗೆ ಜಿಂಜಿಕೋಟೆಯನ್ನು ತಲುಪುವುದಕ್ಕೆ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದ. ಛತ್ರಪತಿ ಶಿವಾಜಿಯ ಮಗ ರಾಜಾರಾಮ ಸಹಾಯ ಬೇಡಿ ಬಂದಾಗ ಇಲ್ಲ ಅನ್ನೋದಕ್ಕೆ ಚೆನ್ನಮ್ಮನಿಗೂ ಸಾಧ್ಯ ಆಗ್ಲಿಲ್ಲ. ಆಕೆ ರಾಜಾರಾಮನನ್ನ ಕವಳೆದುರ್ಗಕ್ಕೆ ಕರೆಸಿಕೊಳ್ಳುತ್ತಾಳೆ. ಅಲ್ಲಿ ಆತಿಥ್ಯ ಕೊಡ್ತಾಳೆ. ಮಾಸಿರಿ ಆಲಂಗೀರ್ ಅನ್ನೋ ಪುಸ್ತಕದಲ್ಲಿ ರಾಣಿ ಚೆನ್ನಮ್ಮನ ಕರಡಿ ಅಂತ ಕೂಡ ಕರೆಯಲಾಗಿದೆ. ಅಂದ್ರೆ ಆಕೆಯ ಶೌರ್ಯ ಪರಾಕ್ರಮ ದಿಟ್ಟತನಗಳ ಬಗ್ಗೆ ಮೊಘಲ್ ಇತಿಹಾಸಕಾರರು ಕೂಡ ಮೆಚ್ಚುಗೆಯನ್ನು ಸೂಚಿಸಿರುವುದು ಕಂಡುಬರುತ್ತೆ. ಏನೇ ಅಂದ್ರೂ ಶಿವಾಜಿ ಅವರ ಮಗನ್ನ ನಮ್ಮ ಕನ್ನಡದ ರಾಣಿ ಕಾಪಾಡ್ತಾಳೆ ಅಂದ್ರೆ ಅದು ನಮ್ಮ ಹೆಮ್ಮೆನೆ.